ಡೆಲಿವರಿ ನಂತರ ಯಾವ ರೀತಿ ಹೆಲ್ತ್ ಬಗ್ಗೆ ಕಾಳಜಿ ವಹಿಸ್ತಿದ್ದೀರಾ? ಆವಾಗ ಮಲ್ಟಿವೈಟಮಿನ್ಸ್ ತಗೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಬಿಕಾಸ್ ದ ಕ್ಯಾಲ್ಶಿಯಮ್ ಇನ್ ದ ಬೋನ್ಸ್ ಹ್ಯಾಸ್ ಟು ಕಮ್ ಬ್ಯಾಕ್. ಮತ್ತು ಮಲ್ಟಿವೈಟಮಿನ್ಸ್ ಪ್ಲೇ ಅ ಮೇಜರ್ ರೋಲ್ ಇಸ್ ವಾಟ್ ಐ ಫೀಲ್. ಆ್ಯಂಡ್ ಅರ್ಧಕ್ಕರ್ಧ ಫುಡ್ ತಿಂತಾಯಿದ್ದೀನಿ. ಬಟ್ ಅದು ಮಾಡಿದ್ರೆ ಆ್ಯಕ್ಚುಲಿ ಹೇರ್ ಫಾಲ್ ಆಗುತ್ತೆ. ಸೊ ಅದು ಏನು ತಿಂತಾಯಿದ್ದೀರಾ ಅಂತ ಸ್ವಲ್ಪ ಡಯಟಿಷಿಯನ್ ಹತ್ರ ಆಗಿರ್ಬೋದು, ಅಥವಾ ಕನ್ಸಲ್ಟೇಷನ್ ಆಗಿರ್ಬೋದು, ಅಥವಾ ಸ್ವಲ್ಪ ಓದ್ಬಿಟ್ಟು ಅದ್ರ ಜ್ಞಾನ ನಮಗೆ ಬೆಳೆಸ್ಕೊಬೇಕು. ನಾವು ನಮ್ಮಲ್ಲಿ ಆ ಫುಡ್ಡಲ್ಲಿ ಏನಿದೆ, ಪ್ರೋಟೀನ್ಸ್ ಇದೆಯಾ, ನಮ್ಮ ಹೇರಿಗೆ ಏನು ಬೇಕು. ಮತ್ತು ಹೆಚ್ಚಾಗಿ ಪ್ರೋಟೀನ್ ಡಯಟಲ್ಲಿ ನಾನು ಆ್ಯಕ್ಚುಲಿ ವಾಸ ಮಾಡ್ತಾಯಿದ್ದೀನಿ. ಆ್ಯಂಡ್ ಶುಗರ್ ಅಂತೂ ಪೂರ್ತಿಯಾಗಿ ಬಿಟ್ಟಿದ್ದೀನಿ. ಯಾರಾದರೂ ಎಲ್ಲರೂ ನಮ್ಮ ಫ್ಯಾಮ್ಲಿನಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಹೋಗ್ತಾರಂದರೆ ನನಗಂತೂ ಮುಖ ಸಿಂಡಿಸ್ಕೊಂಡ್ಬಿಟ್ಟು ನಾನು ಹೋಗೋದೇ ಇಲ್ಲ ಮನೆಯಿಂದ, ನಾನು ಬರೋದೇ ಇಲ್ಲ ಸ್ವೀಟ್ ಅಲ್ವಾ ಅಂತ. ಅಂದರೆ ನಕ್ಕಿ ನಾಟ್ ಲಿಟ್ರಲಿ, ಬಟ್ ಇಲ್ಲ ದಯವಿಟ್ಟು ನೀವು ಹೋಗಿ ಬನ್ನಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆ ಥರ. ಟೀ ಕಾಫಿನಲ್ಲೂ ತನಕ ನಾನು ಶುಗರ್ ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಆಫ್ಟರ್ ಡೆಲಿವರಿ ಐ ವಾಸ್ 85 kilos. ನೌ ಐ ಹ್ಯಾವ್ ಕಮ್ ಡೌನ್ ಟು 72. ನನ್ನ 2 ಮಕ್ಕಳು ಆಗೋ ಮುಂಚೆ ನನ್ನ ತೂಕ ಬಂದು ಆಲ್ಮೋಸ್ಟ್ 60 kilos ಇತ್ತು. ಆ ಒಂದು ಯುದ್ಧದಲ್ಲಿದ್ದೀನಿ ನಾನು, ನನ್ನ ಜೊತೆನೇ ಯುದ್ಧದಲ್ಲಿದ್ದೀನಿ. ಹೇಗೆ ಕರಗಿಸ್ಬೇಕು ನನ್ನ ಭಾರ ನಾನು ಅಂತ ಆ ಒಂದು ಸೆಲ್ಫ್ ವಾರಲ್ಲಿ ನಾನಿದ್ದೀನಿ. ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತೀರಾ ನೀವು? ಯಾವ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ? ವರ್ಕೌಟ್ ಮಾಡೋಕ್ಕೆ ನಮಗೆ ಬೇಕಾಗಿರೋದು ನಿಜವಾಗ್ಲೂ ಹೇಳಿದ್ರೆ ನಿಯತ್ತು. ಯಾವ ಜಿಮ್ಮು, ಯಾವ ಒಂದು ಗ್ರೇಟ್ ಎಕ್ವಿಪ್ಮೆಂಟು, ಒಂದು ಗ್ರೇಟ್ ಟ್ರೈನರು, ಆಫ್ಕೋರ್ಸ್ ನಮಗೆ ಒಂದು ಎಕ್ಸಸೈಸ್ ಜ್ಞಾನ ಇರಬೇಕು. ಆ್ಯಂಡ್ ಒಂದು ಗ್ರೇಟ್ ಲೊಕೇಶನ್ನು, ಎಕ್ಸ್ಪೆನ್ಸಿವ್ ಆದ ಸೆಟಪ್ಪು ಏನೂ ಬೇಕಾಗಿಲ್ಲ. ನೀವು ಕೂತ್ಕೊಂಡಿದ್ದ ಜಾಗನೇ ಅಲ್ಲೇ ಲಿಟ್ರಲಿ ಪ್ಲ್ಯಾಂಕ್ಸ್ ಮಾಡ್ಬೋದು. ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಜಂಪಿಂಗ್ ಜಾಕ್ಸ್ ಮಾಡ್ಬೋದು. ಲಿಟ್ರಲಿ ಇಫ್ ಪೀಪಲ್ ಆರ್ ಸೇಯಿಂಗ್ ಐ ಡೋಂಟ್ ಹ್ಯಾವ್ ಮನಿ ಟು ಗೋ ಟು ದ ಜಿಮ್, ಐ ಡೋಂಟ್ ಹ್ಯಾವ್ ಟೈಮ್ ಟು ಗೋ ಟು ದ ಜಿಮ್, 24 ಗಂಟೆ ಯಾರೂ ನನ್ನ ಪ್ರಕಾರ ಬ್ಯುಸಿ ಇರಲ್ಲ. ಬಟ್ ನಿಮ್ಮ ಇಂಟೆನ್ಷನ್ ಇರಬೇಕು. ನಾನು ಸಣ್ಣ ಆಗಬೇಕು, ನಾನು ಹೆಲ್ದಿ ಆಗಿರಬೇಕು, ನನ್ನ ಲೈಫ್ ಲಾಂಗ್ ಆಗಿರಬೇಕು, ಕಾಯಿಲೆಗಳಿಗೆ ನಾನು ದೂರ ಆಗಿರಬೇಕು. ಮತ್ತು ನಾವು ನಮ್ಮ ಹೆಲ್ತನ್ನು ನೋಡ್ಕೊಂಡಿಲ್ಲ ಅಂದರೆ ಆಮೇಲೆ ಜನ ನಮ್ಮನ್ನು ನೋಡ್ಕೊಬೇಕಾಗತ್ತೆ. ಹಾಸಿಗೆ ಮೇಲೆ ಬಿದ್ದಿರ್ತೀವಿ ಒಂದು ವಯಸ್ಸಾದಮೇಲೆ, ವೆನ್ ವಿ ಆರ್ ಗ್ರೋಯಿಂಗ್ ಓಲ್ಡ್. ಸೊ ಕೊನೆಯ ದಿನ ತನಕನೂ ನಾವು ನಮ್ಮ ಕಾಲ ಮೇಲೆ ನಡ್ಕೊಂಡಿರಬೇಕು. ಮತ್ತು ಕುಂತ್ಕೊಂಡು ನಡಿಬಾರ್ದು. ಭಾರ ತುಂಬ ಜಾಸ್ತಿ ಆಗಿಬಿಟ್ಟು ನೀ ಕ್ಯಾಪ್ ಪ್ರಾಬ್ಲಮ್ ಆಗಿಬಿಟ್ಟು ಶುಗರ್, ಡಯಾಬಿಟೀಸ್ ಎಲ್ಲ ಜಾಸ್ತಿ ಆಗಿ ಸಫರ್ ಆಗಬಾರ್ದು. ನಾವು ಆದಷ್ಟು ನಮ್ಮ ಕೈಯಲ್ಲಿ ಹೆಲ್ದಿಯಾಗಿ ನಾವು ಇರಬೇಕು, ಆರೋಗ್ಯವಾಗಿ ನಾವು ಇರಬೇಕು. ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ಪ್ರಾಕ್ಟಿಸ್. ಶುಗರ್ ಫ್ರೀ ಡಯಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶುಗರ್ನ ಬಿಟ್ಟರೆ ಲಿಟ್ರಲಿ ಬಾಡಿ ತುಂಬಾ ವೆಯ್ಟ್ ಶ್ರೆಡ್ ಮಾಡಿಬಿಡುತ್ತೆ. ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ. ಬಟ್ ಸ್ಟೀವಿಯಾ ಅಥವಾ ನಾಟ್ ರಿಯಲಿ ಬಿಟ್ಟರೆ ಪೂರ್ತಿಯಾಗಿ ಬಿಡೋದೇ ಬೆಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ಇದರಲ್ಲೆಲ್ಲ ಏನು ಕೆಮಿಕಲ್ಸ್ ಬಳಸ್ತಾ ಇದ್ದಾರೆ, ಇದು ಪ್ರಿಸರ್ವೇಟಿವ್ಸ್ ತುಂಬ ಜಾಸ್ತಿ. ಬಿಕಾಸ್ ವರ್ಷಾಂಗಟ್ಲೆ ಈ ಐಟಮ್ಮು ಅವರು ಒಂದು ಸಲ ಸೇಲಿಗೆ ಇಟ್ಟರೆ 2 years ಎಕ್ಸ್ಪೈರಿ ಡೇಟ್, 3 years ಎಕ್ಸ್ಪೈರಿ ಡೇಟ್ ಇಟ್ಟಿರ್ತಾರೆ. 3 years ತನಕ ಆ ವಸ್ತುಗೆ ಏನು ಹಾಳಾಗಲ್ಲ ಅಂತ ಹೇಳ್ತಾರೆ. 3 years ಅದು ಚೆನ್ನಾಗಿರ್ಬೇಕಂದ್ರೆ ನಾವೇನಾದರೂ ಅಡುಗೆ ಮನೇಲಿ ಅಡುಗೆ ಮಾಡಿದ್ರೆ, ಬೆಳಗ್ಗೆ ಅಡುಗೆ ಮಾಡಿದ್ರೆ ಸಾಯಂಕಾಲ ತನಕ ಹಾಳಾಗೋಗುತ್ತೆ. ಸೊ 3 ವರ್ಷ ಅದು ಹಾಳಾಗಬಾರ್ದಂದ್ರೆ ಅದರಲ್ಲಿ ಎಷ್ಟು ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಎಷ್ಟು ಕೆಮಿಕಲ್ ಹಾಕಿರ್ತಾರೆ ಅದು ಹಾಳಾಗಬಾರ್ದಂತ. ಸೊ ಐ ಆಮ್ ಮೋರ್ ಆಫ್ ಅ ನ್ಯಾಚುರಲ್ ಫುಡ್ ಲವರ್. ಬಟ್ ತುಂಬ ಚಿಕ್ಕ ಕ್ವಾಂಟಿಟೀಸಲ್ಲಿ ತಿಂತಾಯಿದ್ದೀನಿ ಈ ನಡುವೆ ಅಂತ ಹೇಳ್ಬೋದು. ಲಿಟ್ರಲಿ ಒಂದು 10-12 ವರ್ಷದ ಮಗು ಎಷ್ಟು ಊಟ ತಿನ್ನುತ್ತೆ, ಇಷ್ಟು ಒಂದು ಸಣ್ಣ ಮಗು ಅಷ್ಟೇ ಊಟ ತಿಂತಾ ಇರೋದು. ನಿಮ್ಮ ಡಯಟ್ ಹೇಗಿರುತ್ತೆ? ಯಾವ ರೀತಿಯ ಆಹಾರಗಳನ್ನು ಹೆಚ್ಚಾಗಿ ಸೇವಿಸ್ತೀರಾ? ಫ್ರೂಟ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ. ಮತ್ತು ತುಂಬ ಲೆಸ್ ರೈಸ್, ಲೈಕ್ 1 spoon ರೈಸ್. ಮತ್ತು ತುಂಬ ಎಗ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ. ಚಿಕನ್ ತುಂಬ ಇನ್ಕ್ಲೂಡ್ ಮಾಡಿದ್ದೀನಿ. ಬ್ಯೂಟಿ ಅಥವಾ ಹೆಲ್ತ್, ಯಾವುದಕ್ಕೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ? ಹೆಲ್ತ್ ಆ್ಯಂಡ್ ಬ್ಯೂಟಿ ಆರ್ ಕೋರಿಲೇಟೆಡ್. ಎರಡೂ ಕೋರಿಲೇಟೆಡ್ ಇದೆ. ಜಾಸ್ತಿ ಮೇಕಪ್ ಮಾಡ್ಕೋತೀರಾ? ನಿಮ್ಮ ಮೇಕಪ್ ರೂಟೀನ್ ಯಾವ ಥರ ಇರುತ್ತೆ? ಅವಶ್ಯಕತೆ ಇದ್ದರೆ ಮಾತ್ರ ಮೇಕಪ್ ಹಾಕೊಳ್ಳೋದು. ನಾನು ಸುಮ್ಮನೆ ಮೇಕಪ್ ಹಾಕೊಳ್ಳೋದೇ ಇಲ್ಲ. ಬರೀ ಕಪ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಹೊರಟ್ಬಿಡ್ತೀನಿ ನಾನು ಲಿಟ್ರಲಿ. ಆ್ಯಂಡ್ ಡ್ರಿಂಕಿಂಗ್ ಲಾಟ್ ಆಫ್ ವಾಟರ್ ರಿಯಲಿ ಹೆಲ್ಪ್ಸ್. ಆ್ಯಂಡ್ ಬರೀ ಮೇ ಬಿ ಲೈಟಾಗಿ ಪೌಡರ್ ಬೇಸ್ ಹಾಕ್ಕೊಳ್ತೀನಿ. 3 ಲೇಯರ್ ಹಾಕೊಳ್ಳೋಕೆ ನನಗೆ ಇಷ್ಟನೇ ಇಲ್ಲ. ನನಗೆ ರಿಯಲ್ ಸ್ಕಿನ್ನಿಂದ ಗ್ಲೋ ಆಚೆ ಬರಬೇಕು. ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಹೇಗಿರುತ್ತೆ? ಮಲಗುವಾಗ ಫೇಸ್ ತುಂಬ ಸ್ವಚ್ಛ ಮಾಡ್ಕೊಂಡು ಮಲಗಬೇಕು. ಕಪ್ಪೆಲ್ಲ ನೀಟಾಗಿ ತೆಗಿಬೇಕು. ಆ್ಯಂಡ್ ದಿನಾಗಲೂ ಹಾಕ್ಕೊಬಾರ್ದು, ಆದಷ್ಟು ದಿನಾಗಲೂ ಹಾಕ್ಕೊಬಾರ್ದು. ಆ್ಯಂಡ್ ಜಸ್ಟ್ ಕೀಪ್ ಹೆಲ್ದಿ ಸ್ಕಿನ್ ಹ್ಯಾಬಿಟ್. ಅದು ಓವರ್ ರೇಟೆಡ್ ಐ ಫೀಲ್ 10 step ಎಲ್ಲನೂ. ಥ್ಯಾಂಕ್ಸ್.